ಒಂದು ಪ್ರೋತ್ಸಾಹಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನರು ವಿರೋಧ ಪಕ್ಷಗಳ ಆರೋಪ. ಅದನ್ನು ಈಗ ಚರ್ಚೆ ಮಾಡುವಂಥದ್ದು ಇವತ್ತಿನ ಈ ಬಜೆಟ್ನಲ್ಲೇ. ಬಜೆಟ್ ಅದು ಇವತ್ತು ಒಪ್ಪಿಗೆ ಪಡೆಯುವಂಥದ್ದು ಈ ಬಜೆಟ್ ಸೆಕೆಂಡ್ ಟೈಮ್ದಲ್ಲೇ ಈ ಬಜೆಟಿನ ಸಾಧ್ಯತೆಗಳನ್ನು ಚರ್ಚೆ ಮಾಡಿ ಒಪ್ಪಿಗೆ ಕೊಡಬೇಕಾಗಿದೆ. ಈ ಒಂದು ಏನು ಇವತ್ತು 50 ಲಕ್ಷ ಕೋಟಿ ರೂಪಾಯಿದೇನು ಇವರು ಬಜೆಟ್ ಮಂಡನೆ ಮಾಡಿದ್ದಾರೆ, ಅದರ ಏನಪ್ಪ ಮೂಲ ಯಾವುದು, ಎಂತು ಯಾವುದಕ್ಕೆ ಎಷ್ಟು ಇಟ್ಟಿದ್ದಾರೆ, ಯಾವ ಚರ್ಚೆ ನೋಡೋದಿಲ್ಲ. ಅದು ಒಪ್ಪಿಗೆ ಪಡೆಯುವಂಥ ಈ ಸಂದರ್ಭದಲ್ಲೇ ಈ ಒಂದು ಎಪಿಕ್ ಚರ್ಚೆ ಜೋರು ನಡೆಸ್ಬೇಕಂತೇಳಿ ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾರೆ ಎಪಿಕ್ ನಂಬರ್ಗಳ ಬಗ್ಗೆ. ಯಾಕಂದರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂಥದ್ದು ಸಹಿತ ಎಪಿಕ್ ನಂಬರು ವೆಸ್ಟ್ ಬೆಂಗಾಲಲ್ಲಿ ಇದ್ದಾವಂತ ಅವರು ಸಾಕ್ಷಿ ಹುಡುಕಿ ತೆಗೆದಿದ್ದಾರೆ. ಈಗಾಗಲೇ ನಮ್ಮ ದೆಹಲಿಯಲ್ಲಿಯೂ ಸಹಿತ ಕೇಜ್ರಿವಾಲ್ ಇವರೆಲ್ಲ ಹುಡುಕಿ ತೆಗೆದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಕೋರ್ಟ್ ಇದ್ದಿದ್ದು ಈ ಒಂದು ಎಲೆಕ್ಷನ್ ಕಮಿಷನ್ಗೆ ನೋಟಿಸ್ ಕೊಟ್ಟದ, ಅವರು ಬರ್ತಾ ಇದ್ದಾರೆ, ಎಲ್ಲ ಡಾಕ್ಯುಮೆಂಟ್ ಕೊಡ್ಸೋಣ ಅಂತ ಹೇಳಿದ್ದಾರೆ. ಇವೆಲ್ಲ ಆದೂಪ ಅಂತಂದ್ರೆ ಇವೆಲ್ಲನೂ ಎನ್ಕ್ವೈರಿ ಆದೂಪ ಅಂತಂದ್ರೆ ನಿಶ್ಚಿತವಾಗಿ ತಪ್ಪಿತಸ್ಥರು ಯಾರು ಅನ್ನೋದು ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಸಲದ ಈ ಬಜೆಟ್ ಅಧಿವೇಶನದಲ್ಲೇ ವಿಶೇಷವಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ಮತ್ತು ಅದು ಸತ್ಯವೂ ಅದ. ಯಾಕೆಂದರೆ ಎಷ್ಟು ಸಾಧ್ಯ ಪ್ರಾಮಾಣಿಕವಾಗಿ ಆಗಬೇಕು, ಆರೋಪಗಳು ಬರಬಾರ್ದು ಅಂಥ ಕೆಲಸವನ್ನು ನಮ್ಮ ಸ್ವಾಯತ್ತ ಎಲೆಕ್ಷನ್ ಕಮಿಷನ್ ಮಾಡಬೇಕು. ಆದರೆ ಅದರಲ್ಲಿ ಹಸ್ತಕ್ಷೇಪ ಕೇಂದ್ರ ಸರ್ಕಾರದ ಇರುವುದು ಅಂತ ಈಗಾಗಲೇ ಸ್ಪಷ್ಟ ಆಗ್ಯದ. ಹೀಗಾಗಿ ಅಧಿಕಾರಿಗಳು ಈ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು, ತಪ್ಪು ವ್ಯವಹಾರಗಳನ್ನು ಮಾಡೋ ಸಾಧ್ಯತೆಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಈ ಒಂದು ಎಪಿಕ್ ನಂಬರ್ ಅಥವಾ ಮತದಾರ ಪಟ್ಟಿ ನಂಬರು ಸಹಿತ ಹೆಚ್ಚು ಪ್ರಾಮಾಣಿಕ ಇದ್ದಷ್ಟು ಈ ಪ್ರಜಾಪ್ರಭುತ್ವ ಉಳಿವಿಗೆ ಬೆಳೆಯೋದಕ್ಕೆ ಕಾರಣೀಕರ್ತರು ಆಗ್ಬೋದು ಅಂತ ಹೇಳ್ತಾ ಈ ಎಪಿಕ್ ವಿಷಯ ಜೊತೆ ಇನ್ನೂರದ ಅನೇಕ ವಿಷಯ ಚರ್ಚೆಗೂ ಇದ್ದಾವೆ. ಇದರಲ್ಲೇ ಇದು ನಮ್ಮ ಪಾರ್ಲಿಮೆಂಟ್ದಲ್ಲೇ ನೋಡು ಯಾವ ರೂಪ ಪಡ್ಕೊಳ್ತಾವೆ ಅಂತೇಳಿ ಹೊರಟಿದ್ದು ನಡೆದಂಥ ಒಂದು ವಿಷಯ, ಮುಖ್ಯವಾಗಿ ಅಧಿವೇಶನದಲ್ಲಿ ಮಾತಾಡುವಂಥ ಮುಖ್ಯ ವಿಷಯ ಅಂತ ಹೇಳ್ತಾ ಪ್ರಜಾಪ್ರಭುತ್ವ ಉಳಿವಿಗಾಗಿ ಎಪಿಕ್ ಒಂದು ತನಿಖೆ ಆಗಲಿ ಅಥವಾ ಮತದಾರ ಪಟ್ಟಿ ತನಿಖೆ ಆಗಲಿ ನಂತರದಲ್ಲಿ ನೋಡೋಣ ಮುಂದಿನ ವಿಷಯ ಅಂತ ಹೇಳ್ತಾ. ಆದರೆ ಅನ್ಯಾಯ ಮಾತ್ರ ಆಗಲಿಕ್ಕೆ ಇದನ್ನು ಸುಳ್ಳಲ್ಲ ಅನ್ನೋದು ವಿರೋಧ ಪಕ್ಷಗಳ ಅಭಿಪ್ರಾಯ. ಇದು ನೀವೇನಂತೀರಿ? ನಡೆದಿಲ್ಲ ಅಂತೀರ, ನಡೆದಿಲ್ಲ ಅಂತ ಹೇಳ್ರಿ, ನಡೆದಾವ ಅಂತ ಹೇಳ್ರಿ. ಮತದಾರ ಪಟ್ಟಿ ಪರಿಷ್ಕೃತ ಆಗಬೇಕಾ ಬೇಡವಾ ಎಲ್ಲನೂ ನೀವು ವಿಚಾರ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ನಮ್ಮೊಂದಿಗೆ ನಿಮ್ಮ ವಿಚಾರ ಹಂಚ್ಕೊಳ್ರಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಮಾಡೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.